ಹಾಯ್ ಫ್ರೆಂಡ್ಸ್, ಹೊಂಬಳೆ ಸಿರೀಸ್ ವ್ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ಸಿಂಪಲ್ಲಾಗಿ ಹೇಗೆ ಮನೆಯಲ್ಲೇ ಇರುವಂಥ 2 ವಸ್ತುಗಳಿಂದ ನಮಗೆ ಬೇಕಾಗುವಂಥ ಸಾಂಬಾರು ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಅರ್ಜೆಂಟಿಗೆ ಈ ಸಾಂಬಾರು ಒಳ್ಳೆಯದಾಗ್ತದೆ. ಹೆಚ್ಚೇನು ಬೇಡ. ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ, ಕೊಬ್ಬರಿ ಎಣ್ಣೆ ಬೇಕಾದರೆ ಹಾಕ್ಬೋದು. ನಿಮ್ಮ ಮನೆಯಲ್ಲಿ ಯಾವುದೇ ಎಣ್ಣೆ ಉಂಟೋ ಅದನ್ನು ಬಳಸಿ. ನಾನು ಹೆಚ್ಚು ಎಣ್ಣೆನ ಬಳಸ್ತಾ ಇಲ್ಲ. ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಈರುಳ್ಳಿಯನ್ನು ಹಾಕಿ. ನಾನು ಒಂದು ಈರುಳ್ಳಿನ ಬಳಸಿದ್ದೇನೆ. ಅದು ಸ್ವಲ್ಪ ಫ್ರೈ ಆಗೋ ತನಕ ಬಿಡಿ. ಸ್ವಲ್ಪ ಹೊಗೆ ಬರ್ತದೆ, ಯಾಕಂದರೆ ನಾನು ಸ್ವಲ್ಪ ಎಣ್ಣೆ ಬಳಸಿರೋದ್ರಿಂದ ಸ್ವಲ್ಪ ಹೊಗೆ ಬರ್ತದೆ ಮತ್ತು ಸರಿಯಾಗ್ತದೆ. ಸ್ವಲ್ಪ ಫ್ರೈ ಆಗಲಿ, ಅದರದ್ದು ಈರುಳ್ಳಿದು ಸ್ಮೆಲ್ ಇರುತ್ತಲ್ಲ ಅದೊಂಚೂರು ಹೋಗಲಿ. ಆಗ ಒಂದೇ ಒಂದು ಈರುಳ್ಳಿನ ನಾನು ಹಾಕ್ತಾಯಿದ್ದೇನೆ. ಈರುಳ್ಳಿ ಜೊತೆಗೆ ಸ್ವಲ್ಪ ಉಪ್ಪು ಹಾಕಿದರೂ ಸಹ ಬೇಗ ಬೇಯ್ತದೆ ಈರುಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ದಿಢೀರನೇ ಆಗ್ತದೆ, ಹೆಚ್ಚೇನು ಸಮಯ ತಗೊಳ್ಳಲ್ಲ. ಯಾಕಂದರೆ ಈರುಳ್ಳಿ ಸಹ ಬೇಗ ಬೇಯ್ತದೆ, ಟೊಮೆಟೊ ಸಹ ಬೇಗ ಬೇಯ್ತದೆ. ನೀವು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದರೆ ಇನ್ನೂ ಬೇಗ ಬೇಯ್ತದೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾನು ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ, ಯಾಕಂದರೆ ಒಂದು ಸ್ವಲ್ಪ ಬೇಯಲಿ ಅಂತೇಳಿ. ಹೆಚ್ಚೇನು ಬೇಡ, ಒಂದು ಅರ್ಧ ಲೋಟ ನೀರು ಹಾಕಿದರೂ ಸಾಕು. ನೋಡಿ, ಅದು ಚೆನ್ನಾಗಿ ಕುದಿ ಬರ್ತಾ ಇದೆ. ಸ್ನೇಹಿತರೆ, ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹೀಗೆ ಒಳ್ಳೊಳ್ಳೆ ವಿಡಿಯೋ ಮಾಡಲಿಕ್ಕೆ ಸಪೋರ್ಟ್ ಮಾಡಿ. ಇನ್ನು ಮುಂದೆ ಇನ್ನೂ ಒಳ್ಳೊಳ್ಳೆ ವಿಡಿಯೋನ ನಾನು ನಿಮಗೋಸ್ಕರ ವಿಡಿಯೋನ ಹಾಕ್ತೇನೆ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ನನ್ನ ವಿಡಿಯೋಗಳನ್ನು ಫುಲ್ ವಾಚ್ ಮಾಡಿ. ಈಗ ನಾನು ಸ್ವಲ್ಪ ಉಪ್ಪನ್ನು ಹಾಕಿದ್ದೇನೆ ಸ್ನೇಹಿತರೆ. ನಾನು ಮೊದಲೇ ಸ್ವಲ್ಪ ಅಂದರೆ ಒಂದು 1/4 ಲೋಟನೂ ಇಲ್ಲ, ಅಷ್ಟನ್ನು ಬೇಳೆನ ಆಲ್ರೆಡಿ ಬೇಯಿಸಿಟ್ಕೊಂಡಿದ್ದೇನೆ. ನೀವು ಯಾವಾಗಾದರೂ ಸಾಂಬಾರು ಮಾಡಲಿಕ್ಕೋ ಅಥವಾ ಟೊಮೆಟೊ ಸಾರು ಮಾಡಲಿಕ್ಕೋ ಬೇಳೆನ ಬೇಯಿಸಿಟ್ಕೊಳ್ತೀರಲ್ಲ, ಆಗ ಸ್ವಲ್ಪ ಜಾಸ್ತಿನೇ ಬೇಯಿಸಿಟ್ಕೊಂಡು ಫ್ರಿಜ್ಜಲ್ಲಿಡಿ. ಮಾರನೇ ದಿನ ನಿಮ್ಗೆ ಅರ್ಜೆಂಟಾಗಿ ಯೂಸ್ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ. ನಾನು ಒಂದು ಲಿಂಬೆ ಹುಳಿ ಗಾತ್ರಕ್ಕಿಂತ ಸಣ್ಣ ಗಾತ್ರದ ಹುಳಿಯನ್ನು ನೀರಲ್ಲಿ ನೆನೆಸಿಟ್ಕೊಂಡಿದ್ದನ್ನು ಚೆನ್ನಾಗಿ ಕಿವುಚಿ ಈಗ ನಾನು ಆಲ್ರೆಡಿ ಸಾಂಬಾರು ಪುಡಿನ ಮನೆಯಲ್ಲೇ ಮಾಡಿಟ್ಕೊಂಡಿದ್ದೀನಿ. ನಾನು ಹೊರಗಿಂದ ತರೋದಿಲ್ಲ. ಇದಕ್ಕೆ 2 ಸ್ಪೂನ್ ಸಾಕಾಗ್ತದೆ. ಅದನ್ನು ಹಾಕಿ ಚೆನ್ನಾಗಿ ಕೈ ಆಡಿಸಿ. ಕುದಿ ಬರ್ತಾ ಇದೆ ನೋಡಿ ಸ್ನೇಹಿತರೆ, ಚೆನ್ನಾಗಿ ಕುದಿ ಬರಬೇಕದು. ಚೆನ್ನಾಗಿ ಕುದಿ ಬರ್ತಾ ಇದೆ ಸ್ನೇಹಿತರೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನೀವು ಆ ಸಮಯದಲ್ಲೇ ಸ್ವಲ್ಪ ಬೆಲ್ಲ ಹಾಕಬಹುದು. ನಾನು ಬೆಲ್ಲ ಹಾಕುವಾಗ ವಿಡಿಯೋ ಆನ್ ಮಾಡೋದೇ ನೆನಪೋಯ್ತು. ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ. ಒಂದು ಬಾಣಲಿಗೆ 2 ಚಮಚದಾಗಷ್ಟು ಕೊಬ್ಬರಿ ಎಣ್ಣೆನ ಬಳಸ್ಕೊಂಡಿದ್ದೇನೆ ನಾನು. ಸಾಸಿವೆ, ಅರ್ಧ ಚಮಚದಷ್ಟು ಸಾಸಿವೆ, ಚೂರಿ ಹಿಂಗೆ ಹಾಕ್ತಾ ಇದ್ದೇನೆ. ಒಂದೇ ಒಂದು ಮೆಣಸು, ಒಣಮೆಣಸು ಮತ್ತು ಕರಿಬೇವಿನ ಸೊಪ್ಪು. ಚೆನ್ನಾಗಿ ಮಿಕ್ಸ್ ಮಾಡಿ. ಸಾಸಿವೆ ಸಿಡಿದ ನಂತರ
ನೀವು ನಾನು ಮಾಡಿಟ್ಟ ಸಾಂಬಾರಿಗೆ ಒಗ್ಗರಣೆ ಹಾಕಿ. ಸ್ನೇಹಿತರೆ, ನಾನು ಬೆಲ್ಲ ಹಾಕುವಾಗ ವಿಡಿಯೋ ಮಾಡೋದನ್ನು ನೆನಪೋಯ್ತು, ನಾನು ಬೆಲ್ಲ ಹಾಕಿದ್ದೇನೆ. ನೀವು ಈ ಸಾಂಬಾರಿಗೆ ಬೆಲ್ಲ ಸ್ವಲ್ಪ ಯೂಸ್ ಮಾಡಿ. ಹಾಗೆ ಈ ಒಗ್ಗರಣೆನ ಹಾಕಿ ಕೊತ್ತಂಬರಿ ಸೊಪ್ಪು ಇದ್ದರೆ ಬಳಸ್ಬೋದು, ಇಲ್ಲ ಅಂದರೆ ಪರವಾಗಿಲ್ಲ. ಇದು ಸ್ವಲ್ಪ ತಣ್ಣಗಾದ ತಕ್ಷಣ ಗಟ್ಟಿ ಬರ್ತದೆ ನೋಡಿ. ಈಗ ಸೂಪರಾದ ಸಾಂಬಾರು ಇಡ್ಲಿ ಜೊತೆ ತಿನ್ನಲಿಕ್ಕೆ ಕರೆಕ್ಟಾಗಿ ಇದೆ. ರುಚಿಯಾಗಿ ಶುಚಿಯಾಗಿ ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ ಹೇಗೆ ಮಾಡೋದಂತ. ನೋಡಿ, ಒಮ್ಮೆ ಟ್ರೈ ಮಾಡಿ, ಸಪೋರ್ಟ್ ಮಾಡಿ. ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.